ಹೌದು, ಆಕೆ ಆಮ್ರಪಾಲಿ. ಆಮ್ರಪಾಲಿ ಬಹುಶಃ ನೀವು ಯಾರಾದರೂ ಅವಳ ಹೆಸರನ್ನು ಕೇಳಿರಬೇಕು. ಈ ಹೆಸರು ಇತಿಹಾಸದೊಳಗೆ ಅತ್ಯಂತ ಸುಪ್ರಸಿದ್ಧ. ಆಕೆ ಒಬ್ಬ ನರ್ತಕಿ. ಬುದ್ಧನ ಕಾಲದ ಕಥೆ ಇದು. ಆಸ್ಥಾನ ನರ್ತಕಿ. ಅವಳು ಎಷ್ಟು ಚಂದ ಇದ್ಲಪ್ಪ ಅಂತಂದ್ರೆ, ಊರ್ವಶಿ, ಅಪ್ಸರೆ, ತಿಲೋತ್ತಮೆ, ದೇವಕನ್ಯೆ ಅಂತ ಯಾರಿಗೆ ಕರಿತಿದ್ದೀವಿ, ಅವ್ರಿಗೆ ಹೆಂಗಿದ್ರು ಯಾರು ನೋಡಿರ್ಲಿಕ್ಕಿಲ್ಲಲ್ಲ. ಆದರೆ ಆಮ್ರಪಾಲಿಯನ್ನು ನೋಡಿದ್ರಪ್ಪ ಅಂತಂದ್ರೆ ಖಂಡಿತವಾಗಿಯೂ ಈ ಅಪ್ಸರೆಯರು, ಊರ್ವಶಿಯರು, ದೇವಕನ್ಯೆಯರು, ತಿಲೋತ್ತಮಿಯರು ಹೀಗೆ ಇರಬೇಕಂತ ಖಂಡಿತವಾಗಿಯೂ ಅನ್ನಿಸ್ತೈತಿ ಎಲ್ಲರಿಗೂ. ಅಂಥ ಆಮ್ರಪಾಲಿ ಅವಳನ್ನು ನೋಡಲಿಕ್ಕೆ ಎಷ್ಟು ಜನ ಹಾತೊರಿತಿದ್ರು. ಸುಮ್ಮನೆ ಅವಳ ಕಣ್ಣಿಗೆ ಬಿದ್ದಾಳು ಅಂತ ತಿಳ್ಕೊಂಡು ಅವಳ ಆಸ್ಥಾನದ ಸುತ್ತಲೂ ಅವಳದೇ ಆದಂಥ ದೊಡ್ಡ ಅರಮನೆ. ಯಾಕಂದರೆ ಅರಮನೆಯನ್ನು ದಾನವಾಗಿ ಕೊಟ್ಟರು. ಅವಳು ಒಂದು ರಾತ್ರಿ ಮಲಗಿದ್ರೆ ಅರಮನೆಯನ್ನೇ ಕೊಡ್ತಕ್ಕಂಥ ಹುಚ್ಚು ರಾಜರು ಆವತ್ತಿದ್ದರು. ಅವಳ ಒಂದು ಸಂಘಕ್ಕಾಗಿ ತಮ್ಮ ಇಡೀ ಸಾಮ್ರಾಜ್ಯವನ್ನೇ ಕೊಡ್ತಕ್ಕಂಥ ಕಾಲ ಅದು. ಎಷ್ಟು ಚಂದ ಅಂದ್ರೆ ಅವಳ ಕಣ್ಣೋಟ ತಮ್ಮ ಬಿತ್ತಪ್ಪ ಅಂತಂದ್ರೆ ಧನ್ಯರಾಗ್ತೀವಿ ಅಂತಕ್ಕಂಥ ಭಾವ ಇತ್ತು ಎಲ್ಲರಲ್ಲಿ. ರಾಜ ಮಹಾರಾಜರು ಕ್ಯೂ ಹಚ್ಚಿರ್ತಿದ್ರು. ಆಕೆ ಹೈ ಕ್ಲಾಸ್ ಕಾಲ್ಗರ್ ಅಪಾಯಿಂಟ್ಮೆಂಟ್ ಕೊಡ್ತಿದ್ಲು. ಅಂಥ ಸುಂದರಿಯ ಸಂಘವನ್ನು ಎಲ್ಲರೂ ಬಯಸ್ತಾ ಇರಬೇಕಾದ್ರೆ ಅವಳ ಸುತ್ತಲೂ ಆಕೆ ಒಬ್ಬ ಆಸ್ಥಾನ ನರ್ತಕಿ ಪ್ಲಸ್ ಕರಿವೆನ್ನು. ಇದು ವೇಶ್ಯ ಅನ್ಬೇಕೋ ಏನು ಕರಿವೆನ್ನು ಅನ್ಬೇಕೋ ಹೇಳ್ತೀನಲ್ಲ. ಕೆಲವು ರಾಜ ಮಹಾರಾಜರಿಗೆ, ಮಾಂಡಲಿಕರಿಗೆ, ಸಾಮಂತರಿಗೆ, ಜಗತ್ತಿನ ಅತ್ಯಂತ ಶ್ರೀಮಂತರು, ಆಗಿನ ಕಾಲದ ಶ್ರೀಮಂತರಿಗೆ ಆಕೆ ತನ್ನ ಭೇಟಿಯನ್ನು, ಆನಂತರ ತನ್ನ ಸಾಂಗತ್ಯವನ್ನು ಆಕೆ ನಿಗದಿ ಮಾಡ್ತಿದ್ಲು. ಹೌದಾ? ಅಂಥ ಆಮ್ರಪಾಲಿ ಒಂದು ಸಲ ಅವರ ಪಕ್ಕದ ಮನೆಯೊಳಗೆ ಬುದ್ಧನ ಶಿಷ್ಯರಾದಂಥ ಉಪಗುಪ್ತ ಅಲ್ಲಿ ಸತ್ಸಂಗ ಮಾಡಲಿಕ್ಕೆ ಬಂದಿದ್ದ. ಅವಳ ಅರಮನೆಯ ಪಕ್ಕದಲ್ಲೇ. ಹೌದಾ? ಎಲ್ಲರೂ ತುಂಬ ಜನ ಕೂಡಿದ್ರು. ಈಕೆ ಕುತೂಹಲದಿಂದ ಏನು ಯಾರು ಅಂತ ಕೇಳ್ತಾಳ. ಉಪಗುಪ್ತ ಇಲ್ಲಿ ಬಂದಾತ. ಉಪಗುಪ್ತ ಅವನನ್ನು ನೋಡ್ಬೇಕು, ಅದು ಬುದ್ಧನ ಪರಮ ಶಿಷ್ಯ, ಹೀಗೆಲ್ಲ ಹೇಳ್ತಾರೆ. ಇವಳಿಗೆ ಕುತೂಹಲ ಆಗುತ್ತೆ. ಅವಳು ಕೂಡ ಆ ಸತ್ಸಂಗದೊಳಗೆ ಎಲ್ಲೋ ದೂರದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತಿಕೊಂಡು ಒಂದು ಮುಖಪರದೆ ಹಾಕ್ಕೊಂಡು ಅಲ್ಲಿ ನಿಲ್ತಾಳೆ. ಬುದ್ಧನ ಆ ಉಪಗುಪ್ತನ ವಾಣಿ, ಬುದ್ಧನ ಶಿಷ್ಯನಾದಂಥ ಉಪಗುಪ್ತ, ಅವನ ವಾಣಿ, ಅವನ ತೇಜಸ್ಸು ನೋಡಿ ಕಂಗಾಲಾಗ್ಬಿಡ್ತಾಳಕಿ. ಇವತ್ತು ಯಾರೆಲ್ಲ ಆಕಿನ ಸಂಘಕ್ಕಾಗಿ ಹಾತೊರಿತಿದ್ರು, ಆಕಿನ ಒಂದು ನೋಟಕ್ಕಾಗಿ, ಆಕಿನ ಮುಖದರ್ಶನಕ್ಕಾಗಿ ಹಾತೊರಿತಿದ್ರು, ಅಂಥ ಆಮ್ರಪಾಲಿ ಉಪಗುಪ್ತನ ಬಗೆಗೆ ಒಂಥರ ಅದು ಏನು ಅನ್ನಬೇಕು ಆಕರ್ಷಣೆ ಒಳಗಾಗ್ತಾಳಕಿ. ಯಾರ್ಯಾರಿಂದಲೋ ಹೇಳಿ ಕಳಿಸ್ತಾಳ, ಉಪಗುಪ್ತರನ್ನು ನನ್ನ ಅರಮನೆಗೆ ಕರ್ಕೊಂಬರಬೇಕು ಹೇಳ್ತಾಳ. ಹೋಗಿ ಅವರು ಉಪಗುಪ್ತನಿಗೆ ಹೇಳ್ತಾರೆ ಹಿಂಜರಿದುಕೊಂಡು. ಬಹುಶಃ ಇವರು ಉಪಗುಪ್ತರು ಹೋಗಲಿಕ್ಕಿಲ್ಲ ಅವ್ರ ಮನೆಗೆ ಅಂತ ತಿಳ್ಕೊಂಡು, ಒಪ್ಪಲಿಕ್ಕಿಲ್ಲ ಈ ಮಾತನ್ನು ಅಂತ ತಿಳ್ಕೊಂಡು ಹೋಗಿ ಹಿಂಗೆ ಆಮ್ರಪಾಲಿ ಅಂತಕ್ಕಂಥ ಹೆಸರನ್ನು ತಾವು ಕೇಳಿರಬೇಕು. ಆಕೆ ತನ್ನ ಅರಮನೆಗೆ ತಮ್ಮನ್ನು ಆಮಂತ್ರಿಸಿದ್ದಾಳ. ತಮ್ಮ ಪಾದಪೂಜೆಯನ್ನು ಮಾಡಬೇಕಂತಾಳ, ತಮ್ಮ ವಾಣಿಯನ್ನು ಕೇಳಬೇಕಂತಾಳ ಅಂತ ತಿಳ್ಕೊಂಡು ಹೇಳಿದಾಗ ಉಪಗುಪ್ತಂದ ಆಯಿತು ಅಂದ. ಎಲ್ಲರೂ ಹೌಹಾರಿಬಿಟ್ರು. ಉಪಗುಪ್ತ ಇಂಥ ಒಂದು ಹಾಗೆ ಸುಂದರಿ ಇರ್ಬೋದು, ಜಗತ್ತಿನ ಎಲ್ಲ ಬರ್ತಿರ್ಬೋದು, ಆದರೆ ಉಪಗುಪ್ತ ಒಲ್ಲೆ ಅಂತ ತಿಳ್ಕೊಂಡಿದ್ರು ಅವರು. ಉಪಗುಪ್ತ ಹೋದರು. ಅವಳ ಅರಮನೆ ನೋಡಿದ್ರು. ಅವ್ರಿಗೇನು ಅನಿಸಲಿಲ್ಲ. ಯಾಕಂದರೆ ಅವರಿಗೆ ಎಲ್ಲವ ಸರ್ವಸಂಘ ಪರಿತ್ಯಾಗಿಗಳಿಗೆ ಅರಮನೆಯೂ ಅಷ್ಟೇ, ಸೆರೆಮನೆಯೂ ಅಷ್ಟೇ, ಗುಡಿಸಲು ಅಷ್ಟೇ ಅಲ್ಲ. ಹೋದರು. ಅವರು ಎಲ್ಲ ವೈಭವ ನೋಡಿದರು. ಎಲ್ಲ ಆದಮೇಲೆ, ವಾಣಿ ಆದಮೇಲೆ, ಪ್ರಸಾದ ಆದಮೇಲೆ ಆಮ್ರಪಾಲಿ ಎಲ್ಲರನ್ನ ಸ್ವಲ್ಪ ಇದು ಮಾಡ್ಕೊಂಡು ನಾನು ಉಪಗುಪ್ತರ ಜೊತೆಗೆ ವೈಯಕ್ತಿಕವಾಗಿ ಮಾತಾಡಬೇಕಾಗಿದೆ ಅಂದ್ಕೊಂಡು ಬೇರೆ ಊರಿಗೆ ಕರ್ಕೊಂಡು ಹೋದ್ಲು ಅವರು. ಎಲ್ಲರಿಗೂ ಆಶ್ಚರ್ಯ, ಪರಮಾಶ್ಚರ್ಯ.
ಉಪಗುಪ್ತನ ಹತ್ರ ಕೈ ಮುಗಿದು ಕೇಳ್ಕೊತಾಳೆ, ಸಾಧು ಮಹಾರಾಜ್, ಭಗವಾನ್, ನನ್ನ ಸಂಘಕ್ಕಾಗಿ ಎಲ್ಲರೂ ಪರಿತಪಿಸ್ತಾರ, ಸಾಲುಗಟ್ಟಿ ನಿಲ್ತಾರೆ ರಾಜ ಮಹಾರಾಜಗಳು. ಆದ್ರೆ ನಾನು ಅದನ್ನು ಏನು ಅನ್ನಬೇಕು, ಅನಿವಾರ್ಯ. ಮನಸ್ಸು ಇಲ್ಲದೆಯೋ ಇದ್ದು ನನ್ನ ಸೌಂದರ್ಯವನ್ನು ಮತ್ತೆ ಯಾರು ಪ್ರೀತಿಸಬೇಕು? ರಾಜ ಮಹಾರಾಜರನ್ನು ಬಿಟ್ಟು ಕನಿಷ್ಠ ಅವರೊಂದಿಗೆ ಆದರೂ ಅವ್ರು ಹಂಚಿಕೊಳ್ಬೇಕು ನನ್ನ ದೇಹವನ್ನು ಅಂತಿಕೊಂಡು ನಾನು ಹಂಚಿಕೊಳ್ತಾ ಇದ್ದೀನಿ ಮನಸ್ಸಿಲ್ಲದ ಮನಸ್ಸಿನಿಂದ. ಆದರೆ ಪೂರ್ಣ ಮನಸ್ಸಿನಿಂದ ನನ್ನ ಅಂತರಂಗ ನಿಮ್ಮನ್ನು ಒಪ್ಕೊಂಡಿದೆ. ದಯವಿಟ್ಟು ನನ್ನ ಕೂಡ ಒಂದಿಷ್ಟು ಜನ ಕಳೀಲಾರಿರ ಅಂತ ಕೇಳ್ತಾಳಕ್ಕೆ. ಹೌದಾ, ನಿನ್ನ ಕೂಡ ಕಾಲ ಕಳಿಬೇಕಾ? ಖಂಡಿತವಾಗಿಯೂ ಆಕೆ ಗಾಬರಿ ಬಿಟ್ಲು. ಖಂಡಿತವಾಗಿಯೂ. ಆದರೆ ಈಗಲ್ಲ, ನನಗೆ ಬರಬೇಕನ್ನಿಸಿದಾಗ ನಾನು ಬರುತ್ತೇನೆ ಅಂತ ಹೇಳಿ ಉಪಗುಪ್ತರು ಹೊರಗೆ ಬಂದರು. ಮತ್ತು ತಮ್ಮ ಶಿಷ್ಯರು ಕೂಡ ಹೋದರು. ಕೆಲವು ವರ್ಷಗಳಿಗೆ ಗತಿಸಿದು. ಉಪಗುಪ್ತನ ನೆನಪಿನಲ್ಲೇ ಆಕೆ ಕಾಯ್ತಾ ಇದ್ಲು. ಎಲ್ಲಿದ್ದಾರ, ಏನು ಮಾಡ್ತಾರ, ಎಲ್ಲಿ ಹೋಗಿದ್ದಾರ, ಮತ್ತೆ ಬರ್ತಾರ, ನನ್ನ ಸಂದೇಶ ಕೊಡಿ, ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಅವರು, ನನ್ನ ಸಂದೇಶ ಕೊಡಿ ಹೇಳ್ತಾನೆ ಇದ್ಲು. ಕಾಲ ಗತಿಸ್ತು. ಈಗ ಆಮ್ರಪಾಲಿ ಹಲವಾರು ಸಂಘದೊಳಗೆ ಸೇರಿರೋದ್ರಿಂದ ಅವಳಿಗೊಂದು ವ್ಯಾಧಿ ಆವರಿಸಿಬಿಡ್ತು. ಆ ವ್ಯಾಧಿ ಗುಣಮುಖ ಬೇಗ ಆಗಲೇ ಇಲ್ಲ. ಎಷ್ಟೋ ವೈದ್ಯರು, ರಾಜವೈದ್ಯರು ಬಂದರು, ಎಷ್ಟೋ ಹೆಸರಾಂತ ಆಗಿರೋ ಕಾಲದ ಹೆಸರಾಂತ ವೈದ್ಯರೆಲ್ಲ ಬಂದರು. ಇನ್ನೇನು ಈಕೆ ಮೈ ತುಂಬ ಎಲ್ಲ ರೋಗ ಸೇರ್ಕೊಂಡ್ಬಿಟ್ಟಾವ. ಎಲ್ಲ ಕಡೆ ವೈರಸ್ ಆಗಿನ ಕಾಲದ ಒಳಗಡೆ ಹುಳುಗಳಾಗ್ಯಾವ. ಹೌದಾ, ಇನ್ನೇನು ಇವಳ ದೇಹ ಇನ್ನು ಕೆಲವೇ ಕ್ಷಣಗಳನ್ನು ನಂತರ, ಕೆಲವೇ ದಿನಗಳ ನಂತರ ಅದು ಇರೋದಿಲ್ಲ, ಸತ್ತು ಹೋಗ್ತಾಳ ಅನ್ನೋ ಮಾತನ್ನು ಹೇಳಿದರು. ಆಗ ಇದ್ದಕ್ಕಿದ್ದಂತೆ ಉಪಗುಪ್ತರು ತಮ್ಮ ಸನ್ಯಾಸಿಗಳ ಜೊತೆಗೆ, ತನ್ನ ಬಿಕ್ಕುಗಳ ಜೊತೆಗೆ ಬಂದು ಬಿಡ್ತಾರೆ. ಬಂದು ಆಮ್ರಪಾಲಿ ಹೇಳ್ತಾರೆ, ಆಮ್ರಪಾಲಿ, ನಾನಿನ್ನ ಮಾತು ಕೊಟ್ಟಿದ್ನಲ್ಲ, ನಾ ಬಂದಿದ್ದೀನಿ ನೋಡು ಅಂತ ಹೇಳ್ತಾರೆ ಅವರು. ಅವಾಗ ಆಮ್ರಪಾಲಿ ಅಳತಾಳ, ದುಃಖಿ ಅಳ್ತಾಳ. ಭಗವಾನ್, ನಾನು ನಿಮ್ಮ ಸಾಂಗತ್ಯ ಬಯಸಿದ್ದೆ. ಉರಿ ಯೌವನ, ಆ ಸೌಂದರ್ಯವನ್ನು ನೀವು ಅನುಭವಿಸಬೇಕು, ನಿಮಗೆ ಅರ್ಪಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಯಾರನ್ನು ನಾನು ಮನಸಾರೆ ಪ್ರೀತಿಸಲೇ ಇರಲಿಲ್ಲ. ನಿಮ್ಮನ್ನು ಪ್ರೀತಿಸಿದೆ, ನಾ ಕೇಳಿದೆ. ಆದರೆ ನನ್ನ ವಿನಂತಿಯನ್ನು ನೀವು ಮನ್ನಿಸಲೇ ಇಲ್ಲ. ಬರೀ ಮಾತು ಕೊಟ್ಟು ಹೋದ್ರಿ. ಆದರೆ ಈಗ ಬಂದಿರಿ. ನನ್ನಲ್ಲಿ ಏನಿದೆ? ಈಗ ಹಣ ಇದೆ ಅಷ್ಟೇ. ಆದರೆ ನಾನು ಯಾವುದನ್ನು ಅರ್ಪಿಸ್ಬೇಕು ಮಾಡಿದ್ದೆ, ದೇಹ, ನನ್ನ ಸೌಂದರ್ಯ, ಅದು ಇಲ್ಲವೇ ಇಲ್ಲದಾಗ, ಅದು ಎಲ್ಲ ಹೋದಾಗ ನೀವು ಬಂದಿರಲ್ಲ, ಏನು ಪ್ರಯೋಜನ ಅಂದ್ಕೊಂಡು ಹೇಳ್ತಾಳಕ್ಕೆ. ಆವಾಗ ಉಪಗುಪ್ತರು ಹೇಳ್ತಾರ, ಅವಳ ತಲೆ ಮೇಲೆ ಕೈಯಾಡಿಸ್ತಾರ ಪ್ರೀತಿಯಿಂದ. ಆಮ್ರಪಾಲಿ, ನೀ ನನ್ನ ಪ್ರೀತಿಸಿದೆಯಲ್ಲ, ನನಗೆ ಗೊತ್ತು, ನೀ ಭಾಳ ಪ್ರೀತಿಸಿದಿ ನನ್ನನ್ನು. ಪ್ರೀತಿ ಅನ್ನೋದು ನಿನಗೇನು ಗೊತ್ತಾ? ಪ್ರೀತಿ ಅನ್ನೋದು ಏನು ಗೊತ್ತಾ ನಿನಗೆ? ಆ ಪ್ರೀತಿಗೆ ಬರೀ ಕೊಡೋದು ಗೊತ್ತು. ಪ್ರೀತಿ ಅನ್ನೋ ವಸ್ತು ಅದಲ್ಲ, ವಿಷಯ ಅದಲ್ಲ, ಅದಕ್ಕೆ ಬರೀ ಕೊಡೋದು ಗೊತ್ತು, ತಗೊಂಡು ಗೊತ್ತಿಲ್ಲ. ಆಮ್ರಪಾಲಿ, ನಾನು ನಿನಗೆ ಕೊಡೋಕೆ ಬಂದಿದ್ದೀನಿ, ಪಡ್ಕೊಳ್ಳಿಕ್ಕಲ್ಲ. ನಿನ್ನಿಂದ ಪಡ್ಕೊಳ್ಳಿಕ್ಕೆ ನಾನು ಬಂದಿಲ್ಲ, ನಾನು ಕೊಡೋಕೆ ಬಂದಿದ್ದೀನಿ. ನನ್ನ ಶುದ್ಧವಾದ ಪ್ರೀತಿಯನ್ನು, ಶುದ್ಧವಾದ ವಾತ್ಸಲ್ಯವನ್ನು, ಶುದ್ಧವಾದ ಕರುಣೆಯನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ. ಆತ, ನಾನು ಇಡೀ ದಿವಸ ನೀನು ಕುಡಿರ್ತೀನಿ ಅಂದ. ಆಕೆ ಖುಷಿಯಾದಳು. ಆಮ್ರಪಾಲಿ ಭಕ್ತಿಯಿಂದ, ಅವನ ಮಾತಿನಿಂದ ಮಂತ್ರಮುಗ್ಧವಾಗಿ ಕೇಳ್ತಾ, ನಾನು ನಿಮ್ಮ ತೊಡೆ ಮೇಲೆ ಮಲಗ್ಬೋದಾ ಅಂದ್ಲು. ಶಿಷ್ಯರೆಲ್ಲರೂ ಆಮ್ರಪಾಲಿ ಈ ಮಾತನ್ನು ಹೇಳಿದಾಗ ಉಪಗುಪ್ತರು ನಿರಾಕರಿಸ್ತಾರಂತ ತಿಳ್ಕೊಂಡಿದ್ರು. ಆದರೂ ಉಪಗುಪ್ತರು ಒಪ್ಪಿದ್ರು. ಅವಳನ್ನು ತಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡ್ರು. ಅತ್ಯಂತ ಕರುಣಾದಿಂದ ಅವಳು ನೋಡ್ತಾ ಹೋದರು. ನೋಡಿ ಅವಳ ಮೈ ಮೇಲೆ ಕೈಯಾಡಿಸಿದರು. ಆಯಿತು,
ಅವಳ ಒಳಗಿನ ಎಲ್ಲ ಅಸ್ವಸ್ಥತೆ, ಆ ಏನು ಆರೋಗ್ಯದ 108 ತೊಂದರೆಗಳು ಬಂದಿದ್ವಲ್ಲ, 108 ರೋಗಗಳಿದ್ವಲ್ಲ, ಏಕದಮ್ ಹೋಗ್ಬಿಟ್ಟು ಎಲ್ಲ ಮೈ ಹುರುಕಾಗಿತ್ತು, ಮೈ ತುಂಬ ಋಣಗಳೇ ಇದ್ದಿದ್ದು ಅದೆಲ್ಲ ಮಾಯ ಆಗಬೇಕಾ? ಎಲ್ಲರಿಗೂ ಪರಮಾಶ್ಚರ್ಯ, ಎಲ್ಲರಿಗೂ ಪರಮಾಶ್ಚರ್ಯ. ಆವಾಗ ಆಮ್ರಪಾಲಿ ಅಂತಾಳ, ಉಪಗುಪ್ತ, ನಿಜವಾದ ಪ್ರೀತಿ ಅನ್ನೋರು ಏನು ತೋರಿಸಿದ್ರಿ, ನಿಜವಾದ ಆ ಪ್ರೀತಿಯ ಒಂದು ಭಾವ, ಕರುಣ, ಅದನ್ನು ನೀವು ನನಗೆ ಕೊಟ್ರಿ. ಇವತ್ತಿನಿಂದ ನಾನು ನಿಮ್ಮ ದಾಸಿ, ನಿಮ್ಮ ಶಿಷ್ಯೆ. ನನ್ನ ಇಡೀ ಸಂಪತ್ತು, ಈ ಅರಮನೆ ಎಲ್ಲರಿಂದ ಕಲೆಕ್ಟ್ ಆದಂಥ ಸಂಪತ್ತು ಏನದಲ್ಲ, ಇದು ನಿಮಗೆ ಅರ್ಪಿತ ಅದ, ನಿಮ್ಮ ಪಾದಕ್ಕೆ ಅರ್ಪಿಸ್ತೀನಿ, ಇದರಿಂದ ಧರ್ಮ ಪ್ರಚಾರ ಮಾಡಿರಿ ಅಂತ ತಿಳ್ಕೊಂಡು ಸರೆಂಡರ್ ಆಗ್ತಾಳೆ, ತನ್ನನ್ನು ತಾನು ಸಮರ್ಪಿಸ್ಕೊಳ್ತಾಳ. ಇದು ಆಮ್ರಪಾಲಿಯ ಕತೆ. ಇದು ಹೇಳಿದ್ದು ಮತ್ತೆ ಯಾರು ಅಲ್ರಿ, ನನ್ನ ಗುರುಗಳಾದ ಓಶೋ. ಓಶೋ ಈ ಕಥೆಯನ್ನು ಹೇಳಿದಾಗ ನನ್ನ ಕಣ್ಣ ನೀರು ಬಂದಿತ್ತು. ಅವ್ರು ಹೇಳ್ತಿದ್ರು, ಓಶೋ ನೀವೆಲ್ಲರೂ ಐ ಲವ್ ಯು ಅಂತೀರಿ, ಪ್ರೀತಿಸ್ತೀನಿ ಅಂತೀರಿ, ಏನು ಪ್ರೀತಿಸ್ತೀರಿ ಮಣ್ಣು? ಓಶೋ ಉಪಗುಪ್ತ ಹೇಳಿದ ಮಾತನ್ನೇ ರಿಪೀಟ್ ಮಾಡ್ತಿದ್ರು. ಪ್ರೀತಿಗೆ ಬರೀ ಕೊಡೋದು ಗೊತ್ತದ, ಪ್ರೀತಿ ಅಂತ ಇದ್ದುದಾದರೆ ಆ ಪ್ರೀತಿಗೆ ಕೊಡೋದು ಗೊತ್ತದ, ಅದಕ್ಕೆ ತಗೊಂಡು ಗೊತ್ತಿಲ್ಲ. ಈ ಮಾತನ್ನು ಬಹುಶಃ ಅವರ ಅನೇಕ ಬುಕ್ಗಳಲ್ಲಿ ಓದ್ತೀರಿ ಖಂಡಿತವಾಗಿಯೂ. ಯಾವ ಬುಕ್ಕೋ ನಿಖರವಾಗಿ ಗೊತ್ತಿಲ್ಲ. ಒಂದು ಗಿಡದ ಕಥೆಯನ್ನು ಹೇಳ್ತಾರೆ ಅವರು, ಒಂದು ವೃಕ್ಷದ ಕಥೆಯನ್ನು ಹೇಳ್ತಾರೆ, ಒಬ್ಬ ಅನಾಥ ಬಾಲಕನ ಕಥೆಯನ್ನು ಹೇಳ್ತಾರೆ. ಅದರಾಗ ಈ ಸಂದರ್ಭ ಬರ್ತದೆ. ಪ್ರೀತಿಗೆ ಕೊಡೋದು ಗೊತ್ತದೋ ತಗೊಂಡು ಗೊತ್ತಿಲ್ಲ ಅಂತಕ್ಕಂಥ ವಾಕ್ಯಗಳು ಬಂದವಲ್ಲ, ಅದು ಉಪಗುಪ್ತನ ವಾಕ್ಯಗಳನ್ನು ಪದೇ ಪದೇ ಅವರು ಹೇಳ್ತಿದ್ರು ಅಂತ. ನನ್ನ ಗುರು ಓಶೋಗೆ ನನ್ನ ನಮನಗಳು. ಓಶೋ ನಾನು ಕೂಡ ಅತ್ಯಂತ ಸಮೀಪ ಕೂಡಿಸ್ಕೊಂಡು ಎಷ್ಟು ಕಥೆಗಳನ್ನ ಕೇಳಿದ್ದೀನಪ್ಪ ಅಂತಂದ್ರೆ, ಸಾಂದರ್ಭಿಕವಾಗಿ ಆ ಎಲ್ಲ ಕಥೆಗಳನ್ನ ಅವ್ರು ಹೇಳ್ತಿದ್ರು. ವಿವೇಕಾನಂದರ ಬಗ್ಗೆಯೂ ಹೇಳಿದ್ದಾರೆ ಅವರು. ವಿವೇಕಾನಂದರ ಒಂದು ದೃಷ್ಟಾಂತವನ್ನು ಅವ್ರು ಹೇಳಿದರು, ಅದು ಕೂಡ ಭಾಳ ನನಗೆ ಹೃದಯದ ತಟ್ಟದ. ಅವರ ಹೇಳಿದ ಪ್ರತಿಯೊಂದು ಮಾತು, ಪ್ರತಿಯೊಂದು ಅಕ್ಷರ, ಅವರು ವ್ಯಾಖ್ಯಾನಿಸಿದ್ದು ಎಲ್ಲ ನನ್ನ ತಲೆಯಾಗ ಎಷ್ಟು ವರ್ಷ ಆದರೂ ಕೂಡ 1969 70 ಕೇಳಿದ ಈ ಘಟನೆ, ಸನ್ನಿವೇಶ, ಕಥೆಗಳು, ಅವರ ಆಶೀರ್ವಚನಗಳು, ಅವರ ಸತ್ಸಂಗ ಇನ್ನೂ ಕೂಡ ನಿನ್ನೆನೇ ಕೇಳಿದ್ದೀನಪ್ಪ ಓಶೋ ಅವ್ರದ್ದು ಅಂತಕೊಂಡು ಅನಿಸೋಷ್ಟ್ರ ಮಟ್ಟಿಗೆ ನನ್ನ ಜೊತೆಗಿವೆ. ನನ್ನ ಗುರುವಿಗೆ ಅನಂತ ನಮನಗಳು. ಆ್ಯಕ್ಚುಲಿ ಪದೇ ಪದೇ ಹೇಳ್ತೀವಲ್ಲ, ನಾನು ಆರಾಧಿಸಿದ್ದು ಕೃಷ್ಣ, ಬುದ್ಧ, ವಿವೇಕಾನಂದರು, ಓಶೋ. ಆನಂತರ ನನ್ನದೇ ನಾಡಿನ, ಕನ್ನಡ ನಾಡಿನ ನಡೆದಾಡುವ ಸಂತ, ನಡೆದಾಡುವ ದೇವರು, ಕಿಸಿ ಇಲ್ಲದ ಶ್ರೀ ಸಿದ್ದೇಶ್ವರ ಅಪ್ಪಗಳು. ಇವರು ನನ್ನ ಮೇಲೆ ಅಗಾಧ ಒಂದು ಪ್ರಭಾವವನ್ನು ಬೀರಿದ್ದಾರೆ. ಅವರ ಒಂದು ಆಶೀರ್ವಾದ ಸಿಂಚನದೊಳಗೆ ನಾನು ಪಾವನನಾಗಿದ್ದೇನೆ. ಇದು ಆ ಗುರುಗಳಿಗೆ ಅರ್ಪಿತ. ಶರಣಾರ್ಥಿ.